ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವಡ್ಡರಹಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಶ್ರೀ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆಯಿಂದ ಶ್ರೀ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿ ಉಚಿತ ಸೈನಿಕ ತರಬೇತಿ ಕೇಂದ್ರ ಅಗ್ನಿವೀರ್ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಈ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ವತಿಯಿಂದ ಶ್ರೀ ವಿದ್ಯಾನಿಕೇತನ ಸೈನಿಕ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ನಕ್ಕೆಂಟಿ ಸೂರಿಬಾಬು ಅವರು ನಮ್ಮ ಸಿಬಿಎಸ್ ಪ್ರತಿನಿಧಿಗೆ ತಿಳಿಸಿದರು. ದೇಶಕ್ಕೆ ನಾವೇನು ಕೊಟ್ಟಿದ್ದೇವೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನಾವೇನು ಕೊಟ್ಟಿದ್ದೇವೆ ಎಂಬ ಪರಿಕಲ್ಪನೆ ಅಡಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರ ಪ್ರೇಮ ಮತ್ತು ದೇಶ ಸೇವೆ ಮನೋಭಾವನೆಯನ್ನು ಬೆಳೆಸಿ ದೇಶ ಸೇವೆಗೆ ಅವರನ್ನು ಸನ್ನಿಧಗೊಳಿಸುವುದೇ ಈ ನಿಟ್ಟಿನಲ್ಲಿ ಈ ತರಬೇತಿ ಕೇಂದ್ರ ಪ್ರಾರಂಭಿಸಲಾಗಿದೆ. 8ನೇ ತರಗತಿ, 10ನೇ ತರಗತಿ, 12ನೇ ತರಗತಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುವ 17 ವರ್ಷ ತಿಂಗಳಿಂದ 21 ವರ್ಷ ವಯಸ್ಸಿನ ಒಳಗೆ ಆಸಕ್ತ ಅಭ್ಯರ್ಥಿಗಳು ವಡ್ಡರಹಟ್ಟಿಯಲ್ಲಿ ಇರುವ ನಮ್ಮ ಶ್ರೀ ವಿದ್ಯಾನಿಕೇತನ ಪದವಿ ಕಾಲೇಜಿನಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ಇದೇ ಸಂದರ್ಭದಲ್ಲಿ ನಕ್ಕೆಂಟಿ ಸೂರಿಬಾಬು ಅವರು ಮನವಿ ಮಾಡಿಕೊಂಡಿದ್ದಾರೆ. ದಿನಾಂಕ 20/10/2026 ವಿಜಯದಶಮಿ ದಿನದಂದು ಈ ತರಗತಿಗಳು ಪ್ರಾರಂಭವಾಗುತ್ತಿದ್ದು, ಅಗ್ನಿವೀರ್ ವಿಭಾಗದ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾನಗರದ ಲಿಖಿತ್ ಎಂಬ ವಿದ್ಯಾರ್ಥಿಗಳಿಗೆ ದೈಹಿಕ ಪರೀಕ್ಷೆ ಸಿದ್ಧತೆ ಅಗತ್ಯವಾದ ವಸ್ತುಗಳನ್ನು ಒಳಗೊಂಡಿರುವ ಕಿಟ್ ಅನ್ನು ವಿತರಿಸಿ ಈ ಮೂಲಕ ಸೈನಿಕ ತರಬೇತಿ ಕೇಂದ್ರದಲ್ಲಿ ಪ್ರಾರಂಭಿಸಲಾಯಿತು. ಶ್ರೀ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಬೆಳವಣಿಗೆ ಸದಾ ಪ್ರೋತ್ಸಾಹ, ಸಲಹೆ ಸಹಕಾರ ನೀಡುತ್ತಾ ಸಂಸ್ಥೆ ಬೆಳವಣಿಗೆ ಕಾರಣಭೂತರಾಗಿರುವ ಸಮಾಜದ ಎಲ್ಲ ಗುರಿಹಿರಿಯರು, ಪಾಲಕರು, ಹಿತೈಷಿಗಳು ಮತ್ತು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರುವ ಹಾಗೂ ಸಲ್ಲಿಸುತ್ತಿರುವ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಸಂಸ್ಥೆಯ ವಿದ್ಯಾಭ್ಯಾಸ ಮಾಡಿ ಹಾಗೂ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಉಚಿತ ಸೈನಿಕ ತರಬೇತಿಯನ್ನು ನೀಡಲಾಗುವುದು. ಪತ್ರಿಕಾಗೋಷ್ಠಿಯಲ್ಲಿ ಸೈಯದ್ ಅಲಿ, ನಕ್ಕೆಂಟಿ ಸೂರಿಬಾಬು, ಅಭಿಷೇಕ್, ಕೃಷ್ಣ ಪ್ರಸಾದ್, ಡಿ ಸುಬ್ಬರಾವ್ ಅವರು ಸುದ್ದಿಗೋಷ್ಠಿ ನಾವು ರಿಜಿಸ್ಟರ್ ಮಾಡ್ತೀವಿ. ಆ ಪೇಜ್ನಲ್ಲಿ ಈ ಮಕ್ಕಳ ಒಂದು ಸ್ಕ್ರೀನಿಂಗ್ ಮಾಡಿದಾಗ ಅವ್ರ ಆಕ್ಸೆಪ್ಟೆನ್ಸ್ ಲೆಟರ್ ತಗೊಂತೀವಿ. ನಾವು ನಮ್ಮ ಕಡೆಯಿಂದ ನಾವು ಕೊಡ್ತಿದ್ದಂತ ನಿಮ್ಮ ಸೇವೆಗಳು, ನಿಮ್ಗೆ ಏನ್ ಕೊಡು ಸೇವೆ ಮಾಡ್ತೀವಿ, ನಾವು ಸೇವೆ ಮಾಡ್ತೀವಿ. ಎರಡನೇದು ಏನೆಲ್ಲ ಆಕ್ಸೆಪ್ಟೆನ್ಸ್ ಲೆಟರ್ಸ್ ಆಗಿರ್ಬೋದು, ತರಬೇತಿ ನಡೆಯುವ ಸಮಯದಲ್ಲಿ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು, ಎಲ್ಲವೂ ಕೂಡ ಪೇರೆಂಟ್ಸ್ ಹತ್ರದಿಂದ ಒಪ್ಪಿಗೆ ತಗೊಂಡಿದ್ದೀವಿ. ಇಟ್ಸ್ ಲೈಕ್ ಇವಾಗ ಟ್ಯೂಷನ್ ಸೆಂಟರ್ ಯಾವ ಥರ ಇರುತ್ತೆ ಆ ಥರ ನಾವು ಅಡ್ರೆಸ್ ವಿದ್ಯಾನಿಕೇತನ ಸೈನಿಕ ಅಕಾಡೆಮಿ ಅಂತೇಳಿ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಒಂದು ವೇಳೆ ನಮ್ಮ ಸಂವಿಧಾನದಲ್ಲಾಗಿರ್ಬೋದು, ಭಾರತದ ಸರ್ಕಾರದ ಆರ್ಮಿ ಅಡಿಯಲ್ಲಿ ನಮಗೆ ಇಬ್ಬರು ಮಿಲಿಟರಿ ಪೀಪಲ್ ಸಪೋರ್ಟ್ ಏನು ಮಾಡ್ತಾ ಇದ್ದಾರೆ. ಎಸ್, ಈ ತರಬೇತಿ ರಿಜಿಸ್ಟರ್ ಆಗ್ಬೇಕಂತಂದ್ರೆ ಒಬ್ಬ ಮಾಜಿ ಸೈನಿಕರು ಇರ್ಬೇಕಂತಂದ್ರೆ ಖಂಡಿತವಾಗಿ ನಮ್ಮ ವಿದ್ಯಾನಿಕೇತನ ಪಾಲಕರಲ್ಲಿ ಇಬ್ಬರು ಸೈನ್ಯದಲ್ಲಿ ಸೇವೆ ಮಾಡಿದಂತ ಪಾಲಕರು ನಮಗೆ, ನಾನು ಈಗಾಗಲೇ ಹೇಳಿದಂಗೆ ಯಾದಗಿರಿ ಜಿಲ್ಲೆಯ ಲಿಂಗನಗೌಡ ಪಾಟೀಲ್ ಅವರಾಗಿರ್ಬೋದು, ಈ ರೀತಿ ಇನ್ನೊಬ್ಬರು ವೆಂಕನಗೌಡ ಅಂತಿದ್ದಾರೆ. ಮೊದಲನೇ ಇದನ್ನ ವಿಜಯದಶಮಿ ಒಳಗಡೆಗೆ ಎಷ್ಟು ಜನ ಬರ್ತಾರೆ, ದಸರಾ ಒಳಗಡೆಗೆ ಅಷ್ಟು ಜನ ವಿದ್ಯಾರ್ಥಿಗಳನ್ನ ಒಂದು ಬ್ಯಾಚ್ ಮಾಡ್ತೀವಿ. ಬ್ಯಾಚ್ ಮಾಡಿ ಟ್ರೈನಿಂಗ್ ಮಾಡಿ ಅವ್ರ ಇಂಟ್ರೆಸ್ಟ್ ಇದೇನೆ ಇಲ್ಲ, ಕೆಲವೊಬ್ರು ಸುಮ್ಮನೆ ಕೊಟ್ಟಿರ್ತಾರೆ. ಸೊ ಇಂಟ್ರೆಸ್ಟ್ ಇದೇನೆ ಇಲ್ವೋ ಎಲ್ಲವೂ ಕೂಡ ಅವ್ರಿಗೆ ಫಸ್ಟ್ ಅವರಿಗೆ ಕ್ಲಾರಿಫೈ ಮಾಡ್ತೀವಿ. ಇದರಲ್ಲಿ ಏನೇನಿರುತ್ತೆ ಎಲ್ಲವೂ ಕೂಡ ಅವ್ರಿಗೆ ಕೌನ್ಸಿಲಿಂಗ್ ಅಂತೀವಿ, ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಮಾಡಿದ ಮೇಲೆ ಅವರ ಸೀರಿಯಸ್ನೆಸ್ ಅನ್ನ ತಗೊಂಡು ಮೊದಲನೇ ಹಂತವಾಗಿ ಅವರಿಗೆ ಕಂಪ್ಯೂಟರ್ ಶಿಕ್ಷಣ ಕೊಡ್ತೀವಿ.